ನಮಸ್ಕಾರ. ಭರವಸೆಯ ಕವಯತ್ರಿ ಸುಜಾತ ಲೋಕೇಶ್ ಅವರ 2 ಕವಿತೆಗಳನ್ನ ನಾನಿಲ್ಲಿ ಓದ್ತಾ ಇದ್ದೀನಿ. ಮೊದಲನೆಯ ಕವಿತೆ. ಅಸಲಿಗೆ ಅವಳು ಅವನಿಗಾಗಿ ಅಲಂಕರಿಸಿಕೊಳ್ಳಲಿಲ್ಲ. ಮನೆಗೆಲಸ ಮುಗಿಸಿ ಬೆವೆತ ಮೈಗೆ ನೀರು ಕಾಣಿಸಿದಳಷ್ಟೇ. ಪೂಸಲಿಲ್ಲ ಗಂಧ, ಇರಿಸಲಿಲ್ಲ ಹೆರಳಿಗೆ ಹೂವು. ತೊಟ್ಟಿದ್ದು ರೇಷ್ಮೆಯಲ್ಲ, ಎತ್ತಲೋ ಜ್ಞಾನ. ತಟ್ಟೆಯಲ್ಲಿನ ಉಣಿಸಿನಲ್ಲಿ ಕೈ ಬೆರಳುಗಳ ಕಲೆಸಾಟ. ಹಸಿವೆ ಅವನ ಸೇರುವ ಹಸಿವು. ಕಿವಿಗೆ ಬಿದ್ದ ಕೊಳಲಗಾನ ಭ್ರಮೆಯೋ ನಿಜವೋ. ಬಿಟ್ಟೆದ್ದು ಓಡಿದವಳಿಗೆ ಕಂಡ ಚೆಲುವ. ಮಾತೆಲ್ಲ ಆಮೇಲೆ ಬರಸೆಳೆದು ತುಟಿ ಮುಚ್ಚಿದ. ಹೌದು, ಪ್ರೇಮಿಗಳಿಗೆ ಶಬ್ದಗಳಾಡಂಬರದ ಮಾತುಗಳೇಕೆ? ಹರಿವ ಯಮುನೆ ಈಗ ಸ್ತಬ್ಧ. ಮತ್ತೊಂದು ಕವಿತೆ. ನಾನೇನು ಕವಿಯತ್ರಿಯಲ್ಲ. ಅವನೊಂದಿಷ್ಟು ಪ್ರೀತಿ ತೋರಿ ದೂರ ನಿಂತಿದ್ದಾನೆ ನೋಡಿ. ಮುಸ್ಸಂಜೆಯ ಗಾಳಿಯಲ್ಲಿ ಕೈ ಹಿಡಿದು ಹೆಜ್ಜೆ ಹಾಕಿದ್ದು. ಒಂದೇ ತಟ್ಟಿಯಲ್ಲಿ ಇಬ್ಬರೂ ಉಣ್ಣುವಾಗ ಅವ ತುತ್ತಿಟ್ಟದ್ದು. ನದಿ ತೀರದಲ್ಲಿ ತಪ್ಪಿ ಕುಳಿತದ್ದು. ಮನಸ್ಸನ್ನು ಬಿಚ್ಚಿಟ್ಟದ್ದು. ಪಾದಗಳಿಗೆ ಮುತ್ತಿಟ್ಟು ಅವ ಪ್ರೀತಿಸಿದ್ದು. ಅಪ್ಪುಗೆಯಲ್ಲಿ ಉಸಿರುಗಟ್ಟಿಸಿದ್ದು. ವಿದಾಯದಲ್ಲಿ ಹಣೆಗೆ ಮುತ್ತಿಟ್ಟಿದ್ದು. ಅವನೊಂದಿಗೆ ಕಳೆದ ಸವಿಕ್ಷಣಗಳನ್ನು ಏನೇನೋ ನೆನೆದು ಅವನಿಗಾಗಿ ಹಂಬಲಿಸುವುದನ್ನು ದಾಖಲಿಸುತ್ತೇನೆ ಅಷ್ಟೇ. ಪ್ರೇಮ ಮತ್ತು ವಿರಹದ ತುಡಿತಗಳು ಪದ್ಯಗಳಾಗುತ್ತವೆ. ನೀವು ಓದುತ್ತೀರಾ? ನಾನು ನಿಜವಾಗಿಯೂ ಕವಿಯತ್ರಿಯಲ್ಲ.